ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೃತ್ತಿ ಬಾಂಧವರೇ, ತಮ್ಮೆಲ್ಲರಿಗೂ TSK ಟ್ಯುಟೋರಿಯಲ್ಸ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ SSLC ಮೌಲ್ಯಮಾಪಕರ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಮೊದಲನೇದಾಗಿ ತಾವು ಯಾವುದಾದ್ರೊಂದು ವೆಬ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ಆ ಸರ್ಚ್ ಬಾರ್ ನಲ್ಲಿ KSEAB ಎಂದು ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ KSEAB ಸ್ಕೂಲ್ ಆಕ್ಟಿವಿಟಿ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಮ್ಮ ಶಾಲೆಯ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ತಮ್ಮ ಶಾಲಾ ಲಾಗಿನ್ಗೆ ನೀವು ಲಾಗಿನ್ ಆಗ್ಬೇಕಾಗ್ತದೆ. ನೀವು ಅಂದ್ರೆ ಮುಖ್ಯ ಶಿಕ್ಷಕರು. ಮೊದಲನೇದಾಗಿ ಈ ಬಾರಿಯ ಒಂದು SSLC ಮೌಲ್ಯಮಾಪಕರ ರಿಜಿಸ್ಟ್ರೇಷನ್ 3 ಹಂತಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಈಗಾಗಲೇ ನಾನು ಹೇಳಿದಂತೆ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಲಾಗಿನ್ಗೆ ಎಂಟ್ರಿ ಆಗಿ ತಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಹ ಶಿಕ್ಷಕರ ಆಧಾರ್ ಕಾರ್ಡ್ಗೆ ಸೀಡ್ ಆಗಿರುವಂತಹ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಅಕೌಂಟ್ಗೆ ಸೀಡ್ ಆಗಿರುವಂತಹ ಮೊಬೈಲ್ ನಂಬರ್ ಅನ್ನ ಅವರು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಸಹ ಶಿಕ್ಷಕರಿಗೆ DBT ಸಂಖ್ಯೆಯನ್ನ ಸೃಜಿಸಲು ಅನುವು ಮಾಡಿಕೊಡ್ಬೇಕಾಗುತ್ತೆ. ತದನಂತರ ಎರಡನೇ ಹಂತದಲ್ಲಿ ಸಹ ಶಿಕ್ಷಕರ ಮೌಲ್ಯಮಾಪಕರ eKYC ಸೃಜಿಸುವ ಒಂದು ಲಿಂಕ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅವರು eKYC ಅನ್ನ ಮಾಡ್ಕೋಬೇಕಾಗುತ್ತೆ. ನಂತರ ಮೂರನೇ ಹಂತದಲ್ಲಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರ ಮಾಹಿತಿಯನ್ನ ತುಂಬಿ ಫೋಟೋ ಮತ್ತೆ ರಿಜಿಸ್ಟ್ರೇಷನ್ ನ ಮತ್ತೊಮ್ಮೆ ಹೊಸದಾಗಿ ತುಂಬಿ ಮೌಲ್ಯಮಾಪಕರ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಇಷ್ಟು ಹಂತಗಳು ಅಂದ್ರೆ 3 ಹಂತಗಳನ್ನ ಒಂದೊಂದೇ ಹಂತವಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದ್ರೆ ಎವ್ಯಾಲ್ಯೂಯೇಟರ್ ರಿಜಿಸ್ಟ್ರೇಷನ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಗಿವ್ ಆಕ್ಸೆಸ್ ಟು ಟೀಚರ್ಸ್ ಮೊಬೈಲ್ ನಂಬರ್ ಫಾರ್ DBT ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಮ್ಮ ಶಾಲೆಯ ಸಹ ಶಿಕ್ಷಕರ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ತದನಂತರ ನೀವು ಲಾಗೌಟ್ ಆಗಬೇಕು. ಇಲ್ಲಿ ಕಾಣ್ತಿರುವಂತಹ SSLC ಮೌಲ್ಯಮಾಪಕರ eKYC ನೋಂದಣಿ ಅಂತಿಲ್ಲ, ಇದ್ರ ಮೇಲೆ ಮೌಲ್ಯಮಾಪಕರು ಅಂದ್ರೆ ಸಹ ಶಿಕ್ಷಕರು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ರಿಜಿಸ್ಟರ್ ಅಂತಿದೆ ನೋಡಿ. ಸೊ ಇಲ್ಲಿ ಸ್ವಯಂ ದೃಢೀಕರಣ ಅಂದ್ರೆ ನಿಮ್ಮ ಆಧಾರ್ ನಂಬರ್ ಅನ್ನ ಇಲಾಖೆಯ ಅಂದ್ರೆ SSLC ಮಂಡಳಿ ಬಳಸಿಕೊಳ್ಳಲು ತಮ್ಮ ಅನುಮತಿ ಇದೆ ಅಂತ, ಅಂದ್ರೆ ಲಿಂಕ್ ಮಾಡ್ಲಿಕ್ಕೆ ಅನುಮತಿ ಇದೆ ಅಂತ ಅಕ್ಸೆಪ್ಟೆನ್ಸ್ ಅನ್ನ ಕೊಡಿ. ನಂತರ ಇಲ್ಲಿ ತಮ್ಮ ಏನು ಮೊಬೈಲ್ ನಂಬರ್ ಇದೆಯಾ ಅದನ್ನ ಎಂಟ್ರಿ ಮಾಡಬೇಕು. ನಂತರ ಡೆಸಿಗ್ನೇಷನ್ ಟೀಚರ್, ಇಲ್ಲಿ OTP ಅನ್ನ ತಾವು ಎಂಟ್ರಿ ಮಾಡಬೇಕಾಗುತ್ತೆ. OTP ಅನ್ನ ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಈಗ ತಮ್ಮ ಯೂಸರ್ ನೇಮು ಮೊಬೈಲ್ ನಂಬರ್ ಆಗಿರುತ್ತೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಪಾಸ್ವರ್ಡ್ ಈಗ ತಾನೇ ಸೃಜಿಸಿರುವಂತಹ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಬಂದಿರುವಂತಹ OTP ಅನ್ನ ಇಲ್ಲಿ ಹಾಕಿ ವೆರಿಫೈ ಮಾಡಬೇಕಾಗುತ್ತೆ. ಸೊ ಈಗ ನೀವು ಲಾಗಿನ್ ಆಗಬೇಕು.
ನಂತರ ಈ KYC ಸರ್ವಿಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಐ ಅಗ್ರಿ ಟು ದ ಡಿಕ್ಲರೇಷನ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಈ KYC ಹೊಡೆಯಿರಿ. ಇಲ್ಲಿ ತಮ್ಮ ಆಧಾರ್ ನಂಬರ್ ಅನ್ನು ನೀವು ಎಂಟ್ರಿ ಮಾಡಬೇಕು. ಮತ್ತೆ ಈಗ ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTP ಅನ್ನ ನೀವು ಮತ್ತೊಮ್ಮೆ ಇಲ್ಲಿ ಬಳಸಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಈ KYC ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ. ಇಲ್ಲಿ ಗಮನಿಸಬೇಕಾಗಿರೋ ಅಂತ ಅಂಶ NPCI ಸ್ಟೇಟಸ್ A ಅಂತಿದೆ ನೋಡಿ. A ಅಂತಿದ್ರೆ ಅದು ಆಕ್ಟಿವ್ ಆಗಿದೆ ಅಂತ. ಅಂದ್ರೇನು, ನಿಮ್ಮ ಆಧಾರ್ ನಂಬರ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಅಂತ, ಮತ್ತೆ ಆಕ್ಟಿವ್ ಆಗಿದೆ ಅಂತ, ಆ ಒಂದು ಅಕೌಂಟ್ ಆಕ್ಟಿವ್ ಆಗಿದೆ ಅಂತ. ಇಲ್ಲಿ I ಅಂತ ಬಂದಿದ್ರೆ ಅದು ಇನ್ಆಕ್ಟಿವ್ ಅಂತ. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಮತ್ತೊಮ್ಮೆ ಹೋಗಿ ಆ ಒಂದು ಬ್ಯಾಂಕ್ಗೆ ನಿಮ್ಮ ಆಧಾರ್ ನಂಬರ್ ಅನ್ನ ಕೊಟ್ಟು ನಿಮ್ಮ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, KSAB SSLC ರೆಫರೆನ್ಸ್ ನಂಬರ್ ಸೃಜಿಸಿದೆ. ಇದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಸೊ ಈ ರೆಫರೆನ್ಸ್ ನಂಬರ್ ಅನ್ನೇ ಬಳಸ್ಕೊಂಡು ಮತ್ತೆ ಮುಖ್ಯ ಶಿಕ್ಷಕರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಅಗತ್ಯ ಮಾಹಿತಿಯನ್ನ ತುಂಬಿ ಈ ಮೌಲ್ಯಮಾಪಕರ ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ. ಈಗ ಇಲ್ಲಿ ಸೊ ಇದುವರೆಗೂ ನಾವು 2 ಹಂತಗಳನ್ನ ಸಂಪೂರ್ಣವಾಗಿ ಮುಗಿಸಿರ್ತೀವಿ. ಈಗ 3ನೇ ಹಂತ ಅಂದ್ರೆ ಏನು DBT ರೆಫರೆನ್ಸ್ ನಂಬರ್ ಅನ್ನ ಸಹ ಶಿಕ್ಷಕರು ಸೃಜಿಸಿರ್ತೀರಾ, ಅದನ್ನ ನೀವು ಮುಖ್ಯ ಶಿಕ್ಷಕರಿಗೆ ತಲುಪಿಸಿರ್ತೀರಾ. ಮುಖ್ಯ ಶಿಕ್ಷಕರು ಆ DBT ರೆಫರೆನ್ಸ್ ನಂಬರ್ ಅನ್ನ ಬಳಸಿ ನಿಮ್ಮ ಅಗತ್ಯ ಮಾಹಿತಿಗಳನ್ನ ತುಂಬೋದ್ರ ಮೂಲಕ ನಿಮ್ಮ ಒಂದು ಮೌಲ್ಯಮಾಪನದ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನ ಏನ್ ಮಾಡ್ತಾರೆ, ಮುಗಿಸ್ಕೊಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಎವ್ಯಾಲ್ಯೂಯೇಟರ್ಸ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎವ್ಯಾಲ್ಯೂಯೇಟರ್ಸ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಗೆ ಕೊಟ್ಟಿರುವಂತಹ ಒಂದು DBT ರೆಫರೆನ್ಸ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಭಾವಚಿತ್ರ ಮತ್ತೆ ಸಹಿ ಹಾಕಿರುವಂತಹ ಒಂದು ಫೋಟೋ ಕಾಪಿಯನ್ನ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಡೆಸಿಗ್ನೇಷನ್ ಕೇಳ್ತಾ ಇದೆ, ಸೆಲೆಕ್ಟ್ ಡೆಸಿಗ್ನೇಷನ್. ಇಲ್ಲಿ 2 ಡೆಸಿಗ್ನೇಷನ್ ಇದೆ, ಹೆಡ್ ಮಾಸ್ಟರ್, ವೈಸ್ ಪ್ರಿನ್ಸಿಪಲ್ ಆರ್ ಅಸಿಸ್ಟೆಂಟ್ ಮಾಸ್ಟರ್. ಅಸಿಸ್ಟೆಂಟ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ KJD ನಂಬರ್ ನ ಕೇಳ್ತಾ ಇದೆ, ಅಂದ್ರೆ ಫಸ್ಟ್ KJD ನಂಬರ್. ನಂತರ ಡೇಟ್ ಆಫ್ ಎಂಟ್ರಿ ಇಂಟು ದ ಪ್ರೆಸೆಂಟ್ ಕ್ಯಾಡರ್ ಅಂತಿದೆ. ಇಲ್ಲಿ ಸ್ವಲ್ಪ ನೀವು ಎಚ್ಚರ ವಹಿಸಬೇಕಾಗತ್ತೆ. ಅಂದ್ರೆ ಹೈಸ್ಕೂಲ್ಗೆ ಬಂದಂತಹ ದಿನಾಂಕವನ್ನ ಇಲ್ಲಿ ನಮೂದಿಸಬೇಕು. ಇಲ್ಲಿ ಡೇಟ್ ಆಫ್ ಎಂಟರ್ ಇಂಟು ದ ಪ್ರೆಸೆಂಟ್ ಸ್ಕೂಲ್ ಅಂತ, ಪ್ರಸ್ತುತ ತಾವು ಸೇವೆ ಸಲ್ಲಿಸುತ್ತಿರುವಂತಹ ಶಾಲೆಗೆ ಬಂದಂತಹ ದಿನಾಂಕವನ್ನ ಇಲ್ಲಿ ನಮೂದಿಸಬೇಕು. ಮತ್ತೆ ಜನರಲ್ ಕ್ವಾಲಿಫಿಕೇಶನ್ ಅಂದ್ರೆ MA MSc ಅನ್ನ ಮೆನ್ಷನ್ ಮಾಡ್ಬೇಕು ಇಲ್ಲಿ. ಇನ್ನ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಅಂದ್ರೆ B.Ed. ಸಬ್ಜೆಕ್ಟ್ ಫಾರ್ ಎವ್ಯಾಲ್ಯೂಯೇಷನ್ ಅಂತ ಇದೆ ನೋಡಿ. ಇಲ್ಲಿ ಸಬ್ಜೆಕ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳ್ತಾ ಇದೆ, ಅದನ್ನ ಸಹ ನೀವು ಎಂಟ್ರಿ ಮಾಡಬೇಕು. ಬ್ರಾಂಚ್ ಕೇಳ್ತಾ ಇದೆ, ಬ್ರಾಂಚ್ ಅನ್ನ ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು.
ನಂತರ ಇಲ್ಲಿ ನಿಮ್ಮ ಬ್ಯಾಂಕ್ ನ ಬ್ರಾಂಚ್ ಕೇಳ್ತಾ ಇದೆ, ಬ್ರಾಂಚ್ ನೇಮ್ ಎಲ್ಲಿದೆ ಬ್ರಾಂಚ್ ಅಂತ ಅದನ್ನ ಎಂಟ್ರಿ ಮಾಡಬೇಕು. ನಂತರ ಅಕೌಂಟ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಮತ್ತೊಮ್ಮೆ ಕನ್ಫರ್ಮೇಶನ್ಗೆ ಮತ್ತೊಮ್ಮೆ ಬ್ಯಾಂಕ್ ನಂಬರ್ ನ ಎಂಟ್ರಿ ಮಾಡಬೇಕು. ಮತ್ತೆ ಬ್ಯಾಂಕ್ ನ IFSC ಕೋಡ್ ಕೇಳ್ತಿದೆ ಇಲ್ಲಿ, ಅದನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, OTP ಅಂತ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ OTP ವೆರಿಫೈಡ್ ಸಕ್ಸಸ್ಫುಲಿ. ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ಜಾಗದಲ್ಲಿ 20 ಇಂದ 80 KB ಒಳಗಡೆ ಇರುವಂತಹ ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ಈ ಭಾಗದಲ್ಲಿ ಸಿಗ್ನೇಚರ್, ಅದು ಸಹ 20 ರಿಂದ 50 KB ಒಳಗಡೆ ಇರಬೇಕು. ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ಇಲ್ಲೊಂದು ಕ್ವಶನ್ ಇದೆ, ಆರ್ ಯು ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ರಿವ್ಯಾಲ್ಯೂಯೇಷನ್ ವರ್ಕ್ ವಿಚ್ ವಿಲ್ ಬಿ ಹೆಲ್ಡ್ ಇನ್ ಬ್ಯಾಂಗ್ಳೂರ್ ಅಂತಿದೆ. ಸೊ ಇಲ್ಲಿ ನೀವು ಎರಡು ಆಪ್ಷನ್ ಇದೆ, ಎಸ್ ಅಥವಾ ನೋ, ಇದನ್ನ ಮ್ಯಾಂಡೇಟರಿ ತುಂಬಲೇಬೇಕಿದು. ಸೊ ಇಲ್ಲಿಗೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ. ಮುಖ್ಯ ಶಿಕ್ಷಕರು ಈ ಎಲ್ಲ ಪ್ರಕ್ರಿಯೆಯನ್ನ ಮುಗಿಸಿದ ನಂತರ ಇನ್ನೊಂದು ಪ್ರಕ್ರಿಯೆನ ಅವರು ನಿರ್ವಹಿಸಬೇಕಾಗುತ್ತೆ, ಅದು ಫ್ರೀಸ್ ಮಾಡೋದು. ಎಲ್ಲಾ ಶಿಕ್ಷಕರ ಮಾಹಿತಿಯನ್ನ ತುಂಬಿದ ನಂತರ ಮುಖ್ಯ ಶಿಕ್ಷಕರು ಆನ್ಲೈನ್ ನಲ್ಲಿ ಶಾಲಾ ಲಾಗಿನ್ಗೆ ಲಾಗಿನ್ ಆಗಿ ಅದನ್ನ ಫ್ರೀಸ್ ಮಾಡ್ತಾರೆ. ಅಲ್ಲಿಗೆ ಸಹ ಶಿಕ್ಷಕರ ಮೌಲ್ಯಮಾಪನದ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಪರಿಪೂರ್ಣಗೊಳ್ಳುತ್ತೆ. ಸೊ ಇಲ್ಲಿಗೆ ನಾನು ಈ ದಿನದ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನು ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ.